ಓಂ ಶಾಂತಿ. ನೆನ್ನೆ ದಿನ ನಾವು 23/1/69 ಇಸ್ವಿಯ ಅವ್ಯಕ್ತ ಮಹಾವಾಕ್ಯಗಳಲ್ಲಿ ಅರ್ಧ ಭಾಗ ನಾವು ಕೇಳಿದ್ವಿ. ಮುರಳಿಯ ಟೈಟಲ್ ಇತ್ತು ಅಸ್ಥಿಗಳು ಸ್ಥಿತಿಯ ಸ್ಮೃತಿಯನ್ನು ಕೊಡುವಂತಹ ಅಸ್ಥಿಗಳಾಗಿವೆ ವಿನಃ ಭಕ್ತಿ ಮಾರ್ಗದ ಥರ ಆ ಅಸ್ಥಿಗಳನ್ನು ಇಟ್ಟು ಸಮಾಧಿ ಮಾಡಿ ಪೂಜೆ ಮಾಡುವುದಕ್ಕಾಗಿ ಅಲ್ಲ. ಬ್ರಹ್ಮ ತಂದೆಯ ಅಸ್ಥಿಗಳನ್ನು ಒಂದು ಕಡೆ ತಂದು ಕಲಶದಲ್ಲಿ ಇಟ್ಟು ಶಾಂತಿ ಸ್ತಂಭದ ನಿರ್ಮಾಣ ಮಾಡಿದರು. ಯಾಕೆ ಅಂದರೆ ನಿನ್ನೆ ದಿನ ಬಾಬಾ ಮುರಳಿಯಲ್ಲಿ ಹೇಳಿದರು, ಬ್ರಹ್ಮ ತಂದೆಯ ದೇಹದ ಕಣಕಣದಲ್ಲಿ ಶಿವತಂದೆಯ ನೆನಪು ತುಂಬಿತ್ತು. ಇಡೀ ದೇಹದಲ್ಲಿ ಪವಿತ್ರತೆಯ ಶಕ್ತಿ ಇತ್ತು. ದೇಹದಿಂದ ಪವಿತ್ರತೆಯ ಪ್ರಕಂಪನಗಳ ಅನುಭವ ಎಲ್ಲರಿಗೂ ಆಗ್ತಿತ್ತು. ಬ್ರಹ್ಮ ತಂದೆಯನ್ನು ನೋಡಿದವರಿಗೆ ಪರಿಸ್ಥಾ ಸ್ಥಿತಿಯ ಸಾಕ್ಷಾತ್ಕಾರ ಆಗ್ತಿತ್ತು. ಅದು ಭಗವಂತನ ಭಾಗ್ಯಶಾಲಿ ರಥ ಆಗಿತ್ತು. ಆ ಕಾರಣದಿಂದ ಬ್ರಹ್ಮ ತಂದೆಯ ಸ್ಥಿತಿಯಂತೆ ಮಕ್ಕಳ ಸ್ಥಿತಿಯೂ ಆಗಲಿ, ಬ್ರಹ್ಮ ತಂದೆಯಲ್ಲಿರುವಂತಹ ಶಕ್ತಿ, ಸಾಮರ್ಥ್ಯ, ಶಾಂತಿ ಎಲ್ಲವೂ ಸಹ ಮಕ್ಕಳಿಗೆ ಅನುಭವ ಆಗಲಿ ಅನ್ನೋ ಉದ್ದೇಶದಿಂದ ಶಾಂತಿ ಸ್ತಂಭದ ನಿರ್ಮಾಣ ಮಾಡಿದರು. ಇವತ್ತಿಗೂ ನಾವು ಅಲ್ಲಿ ಹೋಗಿ ಯೋಗ ಮಾಡುವಾಗ ನಮಗೆ ಶಾಂತಿಯ ಅನುಭವ ಆಗ್ತದೆ, ಪವಿತ್ರತೆಯ ಅನುಭವ ಆಗ್ತದೆ, ಶಕ್ತಿಯ ಅನುಭವ ಆಗ್ತದೆ. ಯಾಕೆ ಅಂದರೆ ಆ ಸ್ಥಳ ಬ್ರಹ್ಮ ತಂದೆಯ ಅಸ್ಥಿಗಳನ್ನು ಇಟ್ಟಿರುವಂತಹ ಸ್ಥಳ. ಬ್ರಹ್ಮ ತಂದೆ ಅನೇಕ ವರ್ಷಗಳವರೆಗೆ ಅದೇ ಸ್ಥಳದಲ್ಲಿ ಕುಳಿತು ತಪಸ್ಸು ಮಾಡಿರುವಂತಹ ತಪಸ್ಯಾ ಭೂಮಿ ಅದು. ನಿರಾಕಾರ ತಂದೆ ಸಾಕಾರದಲ್ಲಿ ಬಂದು ಅವರ ಮೂಲಕ ಶ್ರೇಷ್ಠ ಕರ್ಮಗಳನ್ನು ಮಕ್ಕಳಿಗೆ ಕಲಿಸಿರುವಂತಹ ಕರ್ಮಭೂಮಿ ಅದು. ನಿರಾಕಾರನ ಸಾಕಾರ ಚರಿತ್ರೆಯನ್ನು ಜಗತ್ತಿಗೆ ಪ್ರತ್ಯಕ್ಷ ಮಾಡಿರುವಂತಹ ಚರಿತ್ರೆಯ ಭೂಮಿ ಅದು. ನಿರಾಕಾರ ಶಿವನ ಪಾತ್ರ ಹೇಗೆ ನಡೀತದೆ ಅಂತ ಯಾರಾದರೂ ನೋಡಿದ್ದಾರಂದರೆ ಸಾಕಾರ ತಂದೆಯ ಜೊತೆಗಿರುವಂತಹ ಎಲ್ಲ ಯಜ್ಞವತ್ಸರು ಅದನ್ನು ನೋಡಿದ್ದಾರೆ. ಬಾಪ್ ದಾದಾರವರ ಅಂಗಸಂಗದಲ್ಲಿ ಇದ್ದು ಆ ಶಕ್ತಿಯ ಅನುಭವ ಮಾಡಿದ್ದಾರೆ. ಈಗ ಬಾಬಾ ಅವ್ಯಕ್ತ ಆಗಿಬಿಟ್ರು. ಹೀಗಾಗಿ ಮುಂದೆ ಬರುವಂಥ ಮಕ್ಕಳಿಗೂ ಸಹ ಆ ಸಾಕಾರ ಚರಿತ್ರೆಯ ಅನುಭವ, ಸಾಕಾರದ ಅಂಗಸಂಗದ ಅನುಭವ ಆಗಲಿ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಪಾಂಡವ ಭವನದ 4 ಧಾಮಗಳ ಯಾತ್ರೆ ಮಾಡ್ತೀವಿ ಯೋಗ ಅಭ್ಯಾಸ ಮಾಡುವಾಗ. ಅದರಲ್ಲಿನೇ ಬಂದು ಶಾಂತಿ ಸ್ತಂಭ ಆಗಿದೆ. ಆ ಶಾಂತಿ ಸ್ತಂಭದಲ್ಲಿ ಇಟ್ಟಿರುವಂಥ ಅಸ್ಥಿಗಳು ಬ್ರಹ್ಮನ ಸ್ಥಿತಿಯನ್ನು ನೆನಪು ಮಾಡಿಕೊಡುವಂತಹ ಅಸ್ಥಿಗಳಾಗಿವೆ ಅಂತ ಶಿವಬಾಬವರು ಹೇಳ್ತಾ ಇದ್ದಾರೆ.
ಈಗ ಅದೇ ಮುರಳಿಯಲ್ಲಿ ನಿನ್ನೆ ದಿನ ಬಾಬಾ ಹೇಳಿದರು, ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ ಯಾವತ್ತೂ ಅಗಲೋದಿಲ್ಲ, ಸದಾ ಜೊತೆಗಿರ್ತಾರೆ. ಆದ್ದರಿಂದ ನೀವು ಯಾರು ಮಾತಾಡಿದರು, ಯಾರು ಬಂದಿದ್ರು, ಯಾರು ಹೇಳಿದರು ಅಂತ ಪ್ರಶ್ನೆನೇ ಮಾಡಬಾರ್ದು, ಗೊಂದಲಕ್ಕೆ ಒಳಗಾಗಬಾರ್ದು, ಸಂಶಯ ಬುದ್ಧಿ ಆಗಬಾರ್ದು. ನಿನ್ನೆ ದಿನದ ಮುರಳಿಯಲ್ಲಿ ಹೆಚ್ಚಿನ ವಾಕ್ಯಗಳನ್ನು, ಹೆಚ್ಚಿನ ಮಾತುಗಳನ್ನು ಶಿವಬಾಬಾ ಬ್ರಹ್ಮಬಾಬಾವ್ರಿಗೆ ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ. ಮಕ್ಕಳ ಜೊತೆಗೆ ಮಿಲನ ಮಾಡಲಿಕ್ಕಾಗಿ ವಿಶೇಷವಾಗಿ ಅವರನ್ನು ಕಳಿಸಿದ್ದಾರೆ ಅಂತಲೂ ಆ ಮುರಳಿಯಲ್ಲಿ ಬಾಬಾ ಪ್ರಾರಂಭದಲ್ಲಿ ಹೇಳಿದರು. ಮತ್ತು ಇನ್ನೊಂದು ವಿಚಾರ ಹೇಳಿದರು, ಹೇಗೆ ನಾನು ಮತ್ತು ಶಿವಬಾಬಾ ಜೊತೆಗೇ ಇರ್ತೀವಿ. ಬ್ರಹ್ಮಬಾಬಾ ತಮ್ಮ ಅನುಭವ ಹೇಳಿದರು, ನಾನು ಶಿವಬಾಬಾ ಯಾವತ್ತೂ ಜೊತೆಗೇ ಇರ್ತೀವೋ ಹಾಗೆ ನಮ್ಮ ಜೊತೆಗೆ ಈಗ ನೀವು ಇರಬೇಕು. ಈ ತ್ರಿಮೂರ್ತಿ ಸ್ವರೂಪವನ್ನು ನೆನ್ಪು ಮಾಡಿಕೊಳ್ಳ್ರಿ ಅಂತ ಹೇಳಿದರು ಬಾಬಾ. तीन को देखते हो तो आपके भी त्रिमूर्ति की याद अर्थात अपना स्वरूप बाप दादा की याद यह त्रिमूर्ति की स्थिति है. ನೆನ್ನೆ ಮುರಳಿಯ ಮುಂದಿನ ಭಾಗದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನಾವಿಬ್ಬರು ಮತ್ತು ನೀವೊಬ್ಬರು 3 ಜನ ಆಗ್ತೀವಿ. ಇಂತಹ ಒಂದು 3 ಜನರ ಸ್ಮೃತಿಯಲ್ಲಿ ಇರುವಂತಹ ತ್ರಿಮೂರ್ತಿ ಸ್ವರೂಪ ಆಗ್ರಿ. ಒಂದು, ನಿಮ್ಮ ಸ್ವರೂಪ ನೆನ್ಪಿಟ್ಕೊಳ್ಳಿ. ಎರಡನೇದು, ಬ್ರಹ್ಮ ಬಾಬಾ ಈಗ ಯಾವ ಸ್ಥಿತಿಯಲ್ಲಿ ಇದ್ದಾರೆ, ಅವ್ಯಕ್ತ ಸ್ಥಿತಿಯಲ್ಲಿ, ಆ ಬ್ರಹ್ಮ ತಂದೆಯ ಅವ್ಯಕ್ತ ಸ್ವರೂಪವನ್ನು ನೆನ್ಪಿಟ್ಕೊಳ್ಳಿ. ಮೂರನೇದು, ನಿರಾಕಾರ ಸ್ವರೂಪದಲ್ಲಿ ಇರುವಂತಹ ಶಿವಬಾಬಾವ್ರ ನೆನಪು ಸಹ ಅಥವಾ ಶಿವತಂದೆಯ ಸ್ವರೂಪವನ್ನು ಸಹ ನೆನ್ಪಿಟ್ಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಇಸ್ಮೇ ಹಿ ಆಪ್ ಸಭಿ ಬಚ್ಚೋಂ ಕಾ ಕಲ್ಯಾಣ, ಇದರಲ್ಲಿನೇ ಎಲ್ಲ ಮಕ್ಕಳ ಕಲ್ಯಾಣ ಅಡಗಿದೆ. ಬಾಪ್ ದಾದಾ ಇಬ್ಬರನ್ನು ಜೊತೆ ಜೊತೆಗೇ ನೆನಪು ಮಾಡಿರಿ. ಅವರಿಬ್ಬರು ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದಿಲ್ಲ, ಅವ್ರ ಜೊತೆಗೆ ನೀವು ಇದ್ದುಬಿಡಿ. ಇದರಲ್ಲಿನೇ ನಿಮಗೆ ಕಲ್ಯಾಣ ಇದೆ. ಕಲ್ಯಾಣಕಾರಿ ಬಾಪ್ ಜೋ ಕಹತೆ ಹೈ ಜೋ ಕರಾತೆ ಹೈ ಉಸ್ಮೇ ಹಿ ಕಲ್ಯಾಣ ಹೈ. ಕಲ್ಯಾಣಕಾರಿ ತಂದೆ ಮುರಳಿಯ ಮೂಲಕ ಏನು ತಿಳಿಸ್ತಾರೆ, ಬ್ರಹ್ಮ ತಂದೆಯ ಮೂಲಕ ಏನು ಮಾಡಿ ತೋರಿಸ್ತಾರೆ, ಆ ಪ್ರತಿಯೊಂದು ಕಾರ್ಯದಲ್ಲಿ ಕಲ್ಯಾಣನೇ ಕಲ್ಯಾಣ ಅಡಗಿದೆ. ಮಕ್ಕಳ ಮೂಲಕ ಏನು ಮಾಡಿಸ್ತಾರೆ, ಇನ್ನು ಮುಂದೆ ನಿಮಿತ್ಯ ದಾದಿ ದೀದಿಯವರ ಮೂಲಕ ಬಾಬಾ ಏನು ಮಾಡಿಸ್ತಾರೆ, ಅದರಲ್ಲಿನೂ ಕಲ್ಯಾಣ ಇದೆ ಅಂತ ಬಾಬಾ ಹೇಳ್ತಾರೆ. ಏಕ್ ಏಕ್ ಮಹಾವಾಕ್ಯ ಮೇ ಏಕ್ ಏಕ್ ನಜರ್ ಮೇ ಬಹುತ್ ಕಲ್ಯಾಣ. ಇವತ್ತಿನ ದಿನ ಅವ್ಯಕ್ತ ಬಾಪ್ ದಾದಾರವರು ಮಕ್ಕಳ ಸಭೆಯಲ್ಲಿ ಬಂದಿದ್ದೇವೆ. ನಾವು ಹೇಳುವಂತಹ ಒಂದೊಂದು ಮಹಾವಾಕ್ಯದಲ್ಲಿ, ನಾವು ಕೊಡುವಂತಹ ಒಂದೊಂದು ಕ್ಷಣದ ದೃಷ್ಟಿಯಲ್ಲಿ ಮಕ್ಕಳ ಕಲ್ಯಾಣನೇ ಅಡಗಿದೆ. ಲೇಕಿನ್ ಸ್ಥೂಲ ಕೋ ಪರಖನೆ ವಾಲೆ ಕೋಯಿ ಕೋಯಿ ಅನನ್ಯ ಔರ್ ಮಹಾರಥಿ ಬಚ್ಚೆ ಹಿ ಹೈ. ಆದರೆ ಅವ್ಯಕ್ತ ರೂಪದಲ್ಲಿ ಬಂದಿರುವಂತಹ ಬಾಪ್ ದಾದಾರವರನ್ನು ಗುರ್ತಿಸಿ ಅವರಿಂದ ಆ ಶಕ್ತಿ, ಆ ಸಾಮರ್ಥ್ಯವನ್ನು ಪಡ್ಕೊಳ್ಳುವಂತಹ ಯೋಗ್ಯತೆ ಅಥವಾ ಪರೀಕ್ಷೆ ಮಾಡುವಂಥ ಶಕ್ತಿ ಕೆಲವರಲ್ಲಿ ಮಾತ್ರ ಇದೆ ಅಂತ ಹೇಳ್ತಾರೆ ಬಾಬಾ. ಅನನ್ಯ ಮಹಾರಥಿ ಮಕ್ಕಳು ಮಾತ್ರ ತಂದೆ ಹೇಳುವ ವಾಕ್ಯಗಳನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೋತಾರೆ. ತಂದೆ ಕೊಡುವ ಸಲಹೆ ಅಥವಾ ಡೈರೆಕ್ಷನನ್ನು
ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ತಾರೆ. ತಂದೆಯ ದೃಷ್ಟಿಯ ಮೂಲಕ ಅವರ ಭಾವನೆಗಳನ್ನು ಯಥಾರ್ಥವಾಗಿ ಗುರ್ತಿಸುವಂಥ ಮಕ್ಕಳು ಕೆಲವರಲ್ಲಿ ಕೆಲವರು ಮಾತ್ರ ಇದ್ದಾರೆ. ಅವರೇ ಮಹಾರಥಿ ಮಕ್ಕಳಾಗಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ. अब आप भी इतना ही शीघ्र कर्मातीत स्थिति में स्थित रहने का पुरुषार्थ करो. ಈಗ ತಾವೆಲ್ಲರೂ ಸಹ ಸಾಧ್ಯ ಆದಷ್ಟು ಬೇಗ ಬ್ರಹ್ಮ ತಂದೆಯಂತೆ ಕರ್ಮಾತೀತ ಸ್ಥಿತಿಗೆ ತಲುಪುವ पुरुषार्थ ಮಾಡ್ರಿ. जैसे यहाँ हर समय बाप दादा के साथ व्यतीत करते थे, वैसे ही हर कर्म में हर समय अपने को साथ ही रखा करो. ಹೇಗೆ ಸಾಕಾರದಲ್ಲಿ ಇರುವಾಗ ತಾವೆಲ್ಲ ಮಕ್ಕಳು ಬಾಪ್ ದಾದಾರವರ ಜೊತೆಗೇ ಇರ್ತಿದ್ರಿ, ಅವರ ಜೊತೆಗೆ ಸೇವೆ ಮಾಡ್ತಿದ್ರಿ, ಕರ್ಮ ಮಾಡ್ತಿದ್ರಿ, ಸನ್ಮುಖದಲ್ಲಿ ಕುಳಿತು ಮುರಳಿ ಕೇಳ್ತಿದ್ರಿ. ಈಗಲೂ ಸಹ ಬುದ್ಧಿಯ ಮೂಲಕ ಅದೇ ರೀತಿಯ ಅನುಭವ ಮಾಡ್ರಿ. ಬುದ್ಧಿಯ ಮೂಲಕ ಈಗ ಸದಾ ನನ್ನ ಜೊತೆಗೇ ಇರಿ, ನನ್ನ ಜೊತೆಗೆ ಮಾತಾಡ್ರಿ, ನನ್ನಿಂದನೇ ಮುರಳಿ ಕೇಳ್ತಾ ಇದ್ದೀರಿ ಅಂತ ಅನುಭವ ಮಾಡ್ರಿ. ಬಚ್ಚೆ ಯಹಿ ಶಿಕ್ಷಾ ಯಾದ ರಖನ ಕಭಿ ನಹಿ ಭೂಲನ. ಆಗ ವ್ಯಕ್ತ ರೂಪದಲ್ಲಿ ಅನುಭವ ಮಾಡಿದ್ರಿ, ಈಗ ಅವ್ಯಕ್ತ ರೂಪದಿಂದ ಅನುಭವ ಮಾಡ್ರಿ. ಈ ನನ್ನ ಒಂದು ಪಾಠ ಶಿಕ್ಷಣ ಯಾವತ್ತೂ ಮರಿಬೇಡಿ. ಸಂಬಂಧ ಸ್ನೇಹ ಸ್ಮೃತಿ ಸ್ವರೂಪ साथ साथ सरलता स्वरूप समर्पण और एक दो के सहयोगी बन सफलता को पाते रहना. ಮೊದಲು ಹೇಗೆ ನಿಮಗೆ ತಂದೆಯ ಜೊತೆಗೆ ಸಂಬಂಧ ಇತ್ತು, ಸ್ನೇಹ ಇತ್ತು, ಯಾವಾಗಲೂ ಎದುರಿಗೆ ನೀವು ಸಾಕಾರ ತಂದೆಯನ್ನು ನೋಡ್ತಿದ್ರಿ, ಆ ಕಾರಣದಿಂದ ನೆನಪು ಇರ್ತಿತ್ತು, ಸ್ಮೃತಿ ಸ್ವರೂಪ ಆಗಿದ್ರಿ. ಈಗಲೂ ಸಹ ಅದೇ ಸ್ನೇಹ, ಅದೇ ಸಂಬಂಧ, ಅದೇ ಸ್ಮೃತಿ ಸ್ವರೂಪ ನಿಮ್ಮಲ್ಲಿ ಇರಲಿ. ಜೊತೆ ಜೊತೆಗೆ ನೀವೀಗ ಸರಳತೆಯ ಸ್ವರೂಪ ಧಾರಣೆ ಮಾಡಿಕೊಳ್ಳಿ. ಸಮರ್ಪಣೆ ಆಗ್ರಿ. ಸಮರ್ಪಣೆ ಆಗೋದಂದ್ರೆ ಏನು? ಪರಸ್ಪರರಿಗೆ ಸಹಯೋಗಿಯಾಗಿ ಸೇವೆ ಮಾಡೋದು. ಒಬ್ಬರು ಹೇಳಿದ್ದಕ್ಕೆ ಇನ್ನೊಬ್ಬರು ಆಗಲಿ ಅಂತ ಒಪ್ಪಿಕೊಳ್ಳುವುದು. ಆ ರೀತಿಯಲ್ಲಿ ಪರಸ್ಪರರಿಗೆ ಸಹಯೋಗಿಗಳು ಆಗಿ ಸಫಲತಾ ಮೂರ್ತಿಯಾಗ್ರಿ, ಸಫಲತೆಯನ್ನು ಪಡೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಸಫಲತಾ आप सभी बच्चों के मस्तक के बीच चमक रही है. ಸಫಲತೆ ನಿಮ್ಮ ಮಸ್ತಕದಲ್ಲಿ ಹೊಳಿತಾ ಇದೆ, ಅದನ್ನು ನಾನು ನೋಡ್ತಾ ಇದ್ದೀನಿ ಅಂತ ಬಾಬೂರು ಹೇಳ್ತಿದ್ದಾರೆ. अब बहुत समय हुआ है और कुछ कहना है. ಬಾಪ್ ದಾದಾ ಮಕ್ಕಳಿಗೆ ಹೇಳ್ತಿದ್ದಾರೆ, ಈಗಾಗಲೇ ಬಂದು ಬಹಳ ಸಮಯ ಆಯಿತು, ಇನ್ನೇನಾದರೂ ಹೇಳಬೇಕಾ? सूक्ष्म वतन में बैठे भी हर बच्चे की दिनचर्या, हर बच्चे का चार्ट सामने रहता है. ನಾವಿಬ್ಬರು ಸೂಕ್ಷ್ಮ ವತನದಲ್ಲಿ ಕುಳಿತಿದ್ರೂ ಸಹ ಪ್ರತಿಯೊಬ್ಬರ ದಿನಚರ್ಯೆ, ಪ್ರತಿಯೊಬ್ಬರ ಚಾರ್ಟ್ ನಮ್ಮ ಮುಂದೆನೇ ಇರ್ತದೆ. ಅಲ್ಲಿಂದ ನಾವು ಮಕ್ಕಳನ್ನೇ ನೋಡ್ತಿರ್ತೀವಿ. ನಮಗೇನು ಬೇರೆ ಕೆಲಸನೇ ಇಲ್ಲ ಅಂತಾರೆ ಬಾಬಾ. ಅಲ್ಲಿಂದ ಯಾರನ್ನು ನೋಡ್ತಿರ್ತೀವಿ? ಮಕ್ಕಳನ್ನೇ ನೋಡ್ತಿರ್ತೀವಿ. ಯಾರೇನು ಮಾಡ್ತಿದ್ದಾರೆ, ಯಾರ ಪುರುಷಾರ್ಥ ಹೆಂಗಿದೆ, ಯಾರು ಚಾರ್ಟ್ ಬರೀತಾ ಇದ್ದಾರೆ, ಯಾರು ಬರೀತಾ ಇಲ್ಲ, ಯಾರ ದಿನಚರ್ಯೆ ಹೇಗಿದೆ ಅಂತಲೇ ನೋಡ್ತಿರ್ತೀವಿ. ವ್ಯಕ್ತ ರೂಪ से अभी तो और ही स्पष्ट रूप से व्यक्त रूप की तुलना में देखते हैं.
ಬಾಪ್ ದಾದಾ ಹೇಳ್ತಾ ಇದ್ದಾರೆ, ವ್ಯಕ್ತರೂಪದಲ್ಲಿ ಇದ್ದಾಗ ಎಲ್ಲರನ್ನೂ ಏಕಕಾಲದಲ್ಲಿ ನೋಡಲಿಕ್ಕೆ ಆಗ್ತಿರಲಿಲ್ಲ. ಈಗ ಸೂಕ್ಷ್ಮವತನದಿಂದ ಇನ್ನೂ ಸ್ಪಷ್ಟವಾಗಿ ನಿಮ್ಮೆಲ್ಲರ ದಿನಚರ್ಯೆ ಚಾರ್ಟನ್ನು ಸ್ಪಷ್ಟವಾಗಿ ನೋಡಬಹುದು ಅಂತ ಬಾಬಾ ಹೇಳ್ತಿದ್ದಾರೆ. ಇಸ್ಲಿಯೇ ಸಭಿ ಕಿ ರಿಸಲ್ಟ್ ದೇಖ್ತೆ ರಹತೆ. ಆದ್ದರಿಂದ ಎಲ್ಲರ ಫಲಿತಾಂಶ ಏನಿದೆ ಅನ್ನೋದನ್ನು ನಾವು ಅಲ್ಲಿಂದಲೇ ನೋಡ್ತಾ ಇರ್ತೀವಿ ಅಂತ ಬಾಪ್ ದಾದಾರವರು ಹೇಳ್ತಾ ಇದ್ದಾರೆ. ಜಿತನಾ ಅವ್ಯಕ್ತ ಸ್ಥಿತಿ ಮೇ ಸ್ಥಿತ ಹೋಂಗೆ उतना उस अव्यक्त स्थिति से कर्म इंद्रियों द्वारा कर्म ऐसा होगा जैसे श्रीमत राय दे रही. यह अनुभव बच्चे पाएंगे. ನೀವೆಷ್ಟೆಷ್ಟು ಅವ್ಯಕ್ತ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡ್ತೀರಿ ಅಷ್ಟೇ ತಂದೆಯೇ ನಮಗೆ ಸಲಹೆ ಕೊಡ್ತಿದ್ದಾರೆ ಎಂಬ ಅನುಭವ ನಿಮಗೆ ಆಗಬಹುದು, ನಿಮಗೆ ಆಗುವುದು. ಕರ್ಮ ಇಂದ್ರಿಯಗಳಿಂದ ಯಾವ ಯಾವ ಕರ್ಮಗಳನ್ನು ಮಾಡಬೇಕು, ಯಾವ ಸಮಯದಲ್ಲಿ ಯಾವ ಸೇವೆ ಮಾಡಬೇಕು ಅನ್ನೋದು ನಿಮಗೆ ತಂದೆಯಿಂದ ಟಚ್ ಆಗ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ನೀವು ಅವ್ಯಕ್ತ ಸ್ಥಿತಿಯಲ್ಲಿ ಇದ್ಬಿಟ್ರೆ ಹೇಗೆ ಸಾಕಾರದಲ್ಲಿ ಪ್ರತಿಯೊಂದು ಮಾತನ್ನು ಬಾಬೋರಿಗೆ ಕೇಳಿ ವಿಚಾರಿಸಿ ಸಲಹೆ ಪಡೆದು ಮಾಡ್ತಿದ್ರಿ, ಹಾಗೆಯೇ ಅವ್ಯಕ್ತ ಸ್ಥಿತಿಯಲ್ಲಿ ಇದ್ಬಿಟ್ಟು ಬಾಬನ ಜೊತೆಗೆ ಸಂಬಂಧ ಜೋಡಿಸ್ರಿ. ಆಗ ಬಾಬನೇ ನಿಮಗೆ ಶ್ರೀಮತ ಕೊಡ್ತಾ ಇದ್ದಾರೆ, ಸಲಹೆ ಕೊಡ್ತಾ ಇದ್ದಾರೆ. ಆ ಒಂದು ಸಲಹೆಯಂತೆ ನಾನು ಇಂಥದೇ ಕೆಲಸ ಮಾಡಬೇಕು, ಹೀಗೇ ಮಾಡಬೇಕು, ಕರ್ಮ ಇಂದ್ರಿಯಗಳನ್ನು ಇದೇ ಥರ ನಿಯಂತ್ರಣ ಮಾಡ್ಕೋಬೇಕು ಅಂತ ನಿಮಗೆ ಅರ್ಥ ಆಗಿಬಿಡ್ತದೆ ಅಂತ ಹೇಳ್ತಿದ್ದಾರೆ ಬಾ. ಅನುಭವ ಬಚ್ಚೆ ಕರೆಂಗೆ. अब अपनी अव्यक्त स्थिति के आधार से ऐसा काम करना जैसे श्रीमत के आधार से हर काम होता रहा. ನಿಮ್ಮ ಅವ್ಯಕ್ತ ಸ್ಥಿತಿಯ ಆಧಾರದಿಂದ ಕೆಲಸ ಮಾಡ್ತಾ ಹೋಗ್ರಿ. ಹೇಗೆ ಅಂದರೆ ಸಾಕಾರದಲ್ಲಿ ಹೇಗೆ ಪ್ರತಿಯೊಂದು ಮಾತನ್ನು ಕೇಳಿ ಶ್ರೀಮತ ಪಡೆದು ಶ್ರೀಮತದ ಆಧಾರದಿಂದ ಮಾಡ್ತಿದ್ರಿ, ಹಾಗೆಯೇ ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದಾಗ ನಿಮಗೆ ತಂದೆಯಿಂದ ಗುಪ್ತವಾಗಿ ಶ್ರೀಮತ ಸಿಗ್ಬೋದು, ಟಚ್ ಆಗ್ಬೋದು. ನಿಮಗೆ ಅದೇ ಸಂಕಲ್ಪ ಬರುವುದು ಆ ಸಮಯದಲ್ಲಿ. ಬಾಬಾ ಹೀಗೇ ಹೇಳ್ತಿದ್ದಾರೆ, ಇದನ್ನೇ ಮಾಡಲಿಕ್ಕೆ ಹೇಳ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ನಿಮ್ಮ ಸ್ಥಿತಿ ಸರಿ ಇತ್ತು ಅಂದರೆ ಸಾಕಾರದಲ್ಲಿ ಹೇಗೆ ನನ್ನಿಂದ ಶ್ರೀಮತ ತಗೊಳ್ತಿದ್ರೆ ಅದೇ ಥರದ ಅನುಭವ ನಿಮಗೆ ಈಗ ಅವ್ಯಕ್ತ ರೂಪದಲ್ಲಿ ಆಗುವುದು ಅಂತ ಬಾಬಾ ಹೇಳ್ತಿದ್ದಾರೆ. जिस चीज़ के साथ बाप का स्नेह है उससे उतना स्नेह रखना ही अपने को सौभाग्यशाली बनाना है. ಯಾವ ವಸ್ತುವಿನ ಮೇಲೆ ಶಿವಬಾಬನಿಗೆ ಪ್ರೀತಿ ಇತ್ತು ಆ ವಸ್ತುವಿನ ಮೇಲೆ ನಿಮಗೂ ಪ್ರೀತಿ ಇದ್ದರೆ ನೀವು ಸೌಭಾಗ್ಯಶಾಲಿಗಳು ಆಗ್ತೀರಿ. ಆ ವಸ್ತುವಿನ ಮೇಲೆ ಪ್ರೀತಿ ಇಡುವುದೇ ಸೌಭಾಗ್ಯಶಾಲಿ ಆಗೋದಾಗಿ. ಹಾಗಾದರೆ ಬ್ರಹ್ಮಬಾಬನ ಮೇಲೆ ಪ್ರೀತಿ ಅಂದರೆ ನಿಮಗೆ ಅವರ ದೇಹದ ಮೇಲೆ ಪ್ರೀತಿ ಇತ್ತೋ ಏನವರ ಆತ್ಮದ ಮೇಲೆ ಪ್ರೀತಿ ಇತ್ತೋ ಅಂತ ಶಿವಬಾಬಾ ಕೇಳ್ತಾ ಇದ್ದಾರೆ. ರಗ ರಗ ಮೇ ಕಿಸ್ಕೆ ಸಾಥ ಸ್ನೇಹ ಥಾ, ಪಾಂಚ ತತ್ವೋं से नहीं, ಸ್ನೇಹ ತೋ ಗುಣೋं से होता है. ನಿಮಗೆ ಬ್ರಹ್ಮಬಾಬನ ಮೇಲೆ ಪ್ರೀತಿ ಇತ್ತು ಅಂತ ಹೇಳ್ತೀರಿ. ಹಾಗಾದರೆ 5 ತತ್ವಗಳಿಂದ ಮಾಡಲ್ಪಟ್ಟಂತಹ ಅವರ ದೇಹದ ಮೇಲೆ ನಿಮಗೆ ಪ್ರೀತಿ ಇತ್ತೋ ಅಥವಾ ಅವರ ಗುಣಗಳ ಮೇಲೆ ನಿಮಗೆ ಪ್ರೀತಿ ಇತ್ತು? ಸ್ನೇಹ ಥಾ ನಹಿ ಹೈ ಔರ್ रहेगा. ಆಗ ಎಲ್ಲರೂ ಏನು ಹೇಳಿದರು? ಅವರ ಗುಣಗಳ ಮೇಲೆ ಪ್ರೀತಿ ಇತ್ತು ಅಂತ ಹೇಳಿದರು. ಹಾಗಾದರೆ
ಆ ಸ್ನೇಹ ಇವತ್ತಿಗೂ ಇದೆ. ಇತ್ತು ಅಂತ ಹೇಳಬೇಡಿ, ಆದರೆ ಇವತ್ತಿಗೂ ಇದೆ, ನಾಳೆನೂ ಇರ್ತದೆ. ಭವಿಷ್ಯದ 21 ಜನ್ಮಗಳವರೆಗೆ ನೀವು ಬ್ರಹ್ಮ ತಂದೆಯ ಸಾಥಿಯಾಗಿ ಪಾತ್ರ ಮಾಡ್ತೀರಿ ಅಂತ ನಿನ್ನೆ ಬಾಬಾ ತಿಳಿಸಿಕೊಟ್ರು. ಈ ಸ್ನೇಹ 21 ಜನ್ಮಗಳವರೆಗೂ ನಿಮ್ಮ ಜೊತೆಗೆ ಇರ್ತದೆ. ಜಬ್ ತಕ್ ಭವಿಷ್ಯ ನೈ ದುನಿಯಾ ನ ಬನಿ ಹೈ तब तक यह अटूट स्नेह रहेगा. स्नेह आत्मा के साथ और कर्तव्य के साथ ही है, तो फिर शरीर क्या है? ನಿಮಗೆ ಬ್ರಹ್ಮ ತಂದೆಯ ಆತ್ಮದ ಜೊತೆಗೆ ಪ್ರೀತಿ ಇತ್ತು, ಅವರು ಮಾಡುವ ಕರ್ತವ್ಯದ ಜೊತೆಗೆ ಪ್ರೀತಿ ಇತ್ತು, ಅವರ ಗುಣಗಳ ಮೇಲೆ ಪ್ರೀತಿ. ಆ ಪ್ರೀತಿಯಂತೂ ವಿನಾಶ ಆಗೋವರೆಗೂ ಹಾಗೇ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಭವಿಷ್ಯದ ಹೊಸ ಪ್ರಪಂಚ ಬರೋವರೆಗೂ ಬ್ರಹ್ಮ ತಂದೆಗೆ ನಿಮ್ಮ ಮೇಲೆ, ನಿಮಗೆ ಬ್ರಹ್ಮ ತಂದೆಯ ಮೇಲೆ ಸ್ನೇಹ ಅಟೂಟ ಆಗಿ ಇರ್ತದೆ, ಅಖಂಡವಾದಂತಹ ಪ್ರೀತಿ ಇರ್ತದೆ. ಅಂತ್ಯ ತಕ್ ಸಾಥಿ रहेंगे, जिसका बाप के साथ स्नेह है वही अंत्य तक स्थापना के कार्य में मददगार रहेंगे. ಯಾರಿಗೆ ತಂದೆಯ ಮೇಲೆ ಸ್ನೇಹ ಇದೆಯೋ ಅಂಥ ಮಕ್ಕಳೇ ಕೊನೆಯವರೆಗೂ ಸ್ಥಾಪನೆಯ ಕಾರ್ಯದಲ್ಲಿ ಸಹಯೋಗಿಯಾಗಿರ್ತಾರೆ. इसलिए स्नेही होने की कोशिश करो, कैसे भी माया आवे माया जीत बनन. ಆದ್ದರಿಂದ ಸ್ನೇಹಿ ಆಗುವ ಪುರುಷಾರ್ಥ ಮಾಡಿ. ಮಾಯೆ ಯಾವುದೇ ರೂಪದಲ್ಲಿ ಬರಲಿ, ಹೇಗೆ ಬರಲಿ, ನೀವು ಮಾಯಾಜೀತ ಆಗಬೇಕು. ಜೈಸೆ ಬ್ಯಾಡ್ಜ್ ಲಗಾತೆ ಹೋ ವೈಸೆ ಮಸ್ತಕ್ ಪರ್ ಯಹ ವಿಜಯ್ ಕಾ ಬ್ಯಾಡ್ಜ್ ಲಗಾ. ಹೇಗೆ ನೀವೆಲ್ಲ ಬಾಬನ ಮಕ್ಕಳು ದಿನ ಬ್ಯಾಡ್ಜ್ ಹಾಕ್ಕೊಳ್ತೀರಿ, ಅದರಲ್ಲೂ ವಿಶೇಷವಾಗಿ ಕ್ಲಾಸಿಗೆ ಬರುವಾಗ ಬ್ಯಾಡ್ಜ್ ಹಾಕ್ಕೊಂಡು ಬರಬೇಕು ಅಂತ ಬಾಬನ ಶ್ರೀಮತ ಇದೆ. ಅಷ್ಟೇ ಅಲ್ಲ, ಧಾರಣೆ ಮಾಡುವಂತಹ ಮಕ್ಕಳು ಇಡೀ ದಿನವೂ ಬ್ಯಾಡ್ಜ್ ಹಾಕ್ಕೊಂಡಿರಿ ಅಂತ ಬಾಬಾ ಹೇಳ್ತಾರೆ. ಹೇಗೆ ಆ ಬ್ಯಾಡ್ಜನ್ನು ಯಾವಾಗಲೂ ಧರಿಸಿರ್ತೀರಿ, ಹಾಗೆ ಇಂದಿನಿಂದ ವಿಜಯದ ಬ್ಯಾಡ್ಜನ್ನು ಹಾಕ್ಕೊಳ್ರಿ. मधुबन का नक्शा सारे वर्ल्ड के सामने म्यूजियम के रूप में होना चाहिए. ಮಧುಬನದ ನಕ್ಷೆ ಏನಿದೆ ಇಡೀ ಜಗತ್ತಿನಲ್ಲಿ ಅದು ಸಂಗ್ರಹಾಲಯದ ರೂಪದಲ್ಲಿ, ಚಿತ್ರ ಸಂಗ್ರಹಾಲಯದ ರೂಪದಲ್ಲಿ ಪ್ರತ್ಯಕ್ಷ ಆಗಬೇಕು. ಅವಿನಾಶಿ ಭಂಡಾರ है, इसका और भी ज़्यादा शो करना है. ಪರಮಾತ್ಮನ ಖಜಾನೆ, ಪರಮಾತ್ಮನ ಭಂಡಾರ ಅಂದರೆ ಅವಿನಾಶಿ ಭಂಡಾರ ಆಗಿದೆ ಅಂತ ಎಲ್ಲರಿಗೂ ತಿಳಿಲಿ, ಗೊತ್ತಾಗಲಿ ಅಂತ ಬಾಬಾ ಹೇಳ್ತಿದ್ದಾರೆ. ಯಾಕೆ ಅಂದರೆ ಬ್ರಹ್ಮ ಬಾಬಾ ದೇಹ ಬಿಟ್ಟಾಗ ಅನೇಕರು ಏನು ತಿಳ್ಕೊಂಡಿದ್ರು ಅಂದರೆ ಈ ಸಂಸ್ಥೆ ಈಗ ಮುಚ್ಚಿ ಹೋಗ್ತದೆ ಅಂತ ತಿಳ್ಕೊಂಡಿದ್ರು. ಯಾಕೆ ಅಂದರೆ ಬ್ರಹ್ಮ ತಂದೆಯ ಹಣದಿಂದಲೇ 14 ವರ್ಷಗಳವರೆಗೆ ಸಂಸ್ಥೆ ನಡೀತು. ಇನ್ನೇನು ಇವ್ರು ಬಾಬಾನೇ ಹೋಗಿಬಿಟ್ರಲ್ಲ, ಇವ್ರಿಗೆ ಯಾರು ಊಟ ಕೊಡ್ತಾರೆ, ಯಾರು ಬಟ್ಟೆ ಕೊಡ್ತಾರೆ, ಯಾರು ನೋಡ್ಕೋತಾರೆ ಅಂತ ಜನ ಅಂದ್ಕೊಂಡ್ಬಿಟ್ಟಿದ್ರು. ಯಾವ ಕುಮಾರಿಯರು ಮಾತೆಯರು ಮನೆ ಬಿಟ್ಟು ಬಂದಿದ್ರು, ಅವ್ರ ಮನೆಯಲ್ಲಿ ಇರೋರಿಗೆಲ್ಲ ಖುಷಿಯಾಗ್ಬಿಡ್ತು. ಇನ್ನೇನು ಇವರಪ್ಪನೇ ಹೋಗ್ಬಿಟ್ರು, ಬ್ರಹ್ಮ ಬಾಬಾ ಹೋಗ್ಬಿಟ್ರು, ನಮ್ಮ ಮಕ್ಕಳು ಈಗ ವಾಪಸ್ ಬರ್ತಾರೆ ಅಂತ ಕಾಯ್ತಿದ್ರು ಅವರು. ಇನ್ನೇನೀಗ ನಮ್ಮ ಮಕ್ಕಳು ಮನೆಗೆ ವಾಪಸ್ ಬರ್ತಾರೆ ಅಂತ. ಆದರೆ ಬ್ರಹ್ಮ ಬಾಬಾ ಅವ್ಯಕ್ತ ಆದ ನಂತರ ಯಜ್ಞ 100ರಷ್ಟು ಬೆಳೀತು, ಅಷ್ಟು ವೃದ್ಧಿ ಆಯಿತು. 100 ಅಲ್ಲ, ಈಗಂತೂ 1000ದಷ್ಟು ಏನಾಗಿದೆ, ಯಜ್ಞ ಬೆಳೆದಿದೆ. ಯಾಕೆ ಅಂದರೆ ಜನರಿಗೆ ಗೊತ್ತಾಗಲಿಲ್ಲ ಈ ಸಂಸ್ಥೆಯ ಸ್ಥಾಪಕ ಯಾರೋ, ಈ ಸಂಸ್ಥೆ ನಡೆಸೋರು ಯಾರೋ, ಈ ಕುಮಾರಿಯರು ಮಾತೆಯರ ಹಿಂದೆ ಯಾವ ಶಕ್ತಿ ಇದೆ ಅನ್ನೋದು ಆವಾಗ ಜನರಿಗೆ
ಅರ್ಥ ಆಗಿರಲಿಲ್ಲ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, ನಮ್ಮ ಭಂಡಾರ ಅವಿನಾಶಿ ಭಂಡಾರ ಆಗಿದೆ ಅನ್ನೋದು ಜನರಿಗೆ ತೋರಿಸ್ರಿ. ಬ್ರಹ್ಮಕುಮಾರೀಸ್ ಅಂದರೆ ರಿಚೆಸ್ಟ್ ಇನ್ ದಿ ವರ್ಲ್ಡ್ ಅಂತ ಬರೆದು ಹಾಕ್ರಿ ಅಂತ ಹೇಳ್ತಿದ್ರು ಬಾಬಾ. ಒಳಗೆ ನೋಡಿದರೆ ಅನ್ನ ಮಾಡಲಿಕ್ಕೆ ಅಕ್ಕಿ ಇರ್ತಿರ್ಲಿಲ್ಲ. ಆದರೆ ಏನು ಹೇಳೋರು ಬಾಬಾ, ರಿಚೆಸ್ಟ್ ಇನ್ ದಿ ವರ್ಲ್ಡ್ ಅಂತ ಹಾಕ್ರಿ ಅಂತ ಹೇಳ್ತಿದ್ರು. ಹಾಗೆ ಇಸ್ಕಾ ಶೋ ಕರ್ನಾ ಹೈ. ಆದರೆ ಯಾವ ಕುಮಾರಿಯರು ಮಾತೆಯರು ಮನೆ ಬಿಟ್ಟು ಬಂದಿದ್ರು ಅವ್ರು ಯಾರೂ ವಾಪಸ್ ಹೋಗಲಿಲ್ಲ. ಅವರಪ್ಪ ಅಮ್ಮ ಎಲ್ಲ ನೋಡಿ ನೋಡಿ ಸಾಕಾಗಿ ಇತ್ತೀಚೆಗೆ ಅವರಾಗಿ ಬಂದು ತಮ್ಮ ಮಕ್ಕಳಿಗೆ ಏನು ಕೊಡಬೇಕಿತ್ತು ಅದನ್ನೆಲ್ಲ ಯಜ್ಞಕ್ಕೆ ಕೊಡ್ತಾ ಇದ್ದಾರೆ. ಈಗ ಅವರೆಲ್ಲರೂ ಪರಿವರ್ತನೆ ಆಗಿಬಿಟ್ರು. ಆ ಸಮಯದಲ್ಲಿ ವಿರೋಧ ಮಾಡಿದವರು ನಂತರ ಪರಿವರ್ತನೆ ಆಗಿ ಯಜ್ಞಕ್ಕೆ ಸಹಯೋಗ ಕೊಟ್ಟರು. ಈ ಥರ ಆ ಸಮಯದಲ್ಲಿ ನಡೀತು. ಜೈಸೆ ಸಭಿ ಬಚ್ಚೆ ಪತ್ರ ಲಿಖತೆ ಥೆ ವೈಸೆ ಹಿ ಲಿಖತೆ ರಹನ, ಜೈಸೆ ಡೈರೆಕ್ಷನ್ ಲೇತೆ ಥೆ ವೈಸೆ ಹಿ ಲೇನ. ಬಾಬಾ ಹೇಳ್ತಿದ್ದಾರೆ, ಮೊದಲು ಹೇಗೆ ನೀವು ಮಧುಬನಕ್ಕೆ ಪತ್ರ ಬರೀತಿದ್ರಿ, ಸೇವಾ ಸಮಾಚಾರ ಬರೀತಿದ್ರಿ, ಅದೇ ಥರ ನೀವು ಬರಿತಾ ಇರಬೇಕು. ಮಧುಬನದಿಂದ ಯಾರು ನಿಮಿತ್ತರಿದ್ದಾರೆ ಅವರಿಂದ ಡೈರೆಕ್ಷನ್ನು ತಗೋಬೇಕು, ಸಲಹೆಗಳನ್ನು ಅವರಿಗೆ ಕೇಳಬೇಕು. ಶರೀರ್ ಕಿ ಬಾತ್ ದೂಸರಿ ಹೇ, ಸರ್ವಿಸ್ ತೋ ವಹಿ ಹೇನ. ಬ್ರಹ್ಮ ತಂದೆಯ ದೇಹ ಹೋಗಿದೆ, ಆದರೆ ಸೇವೆ ನಿಂತಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ನಾನು ಈ ದಾದಿ ಮತ್ತು ದೀದಿ ಇವರ ಮೂಲಕ ಯಜ್ಞದ ಸೇವೆ ಮೊದಲು ಹೇಗೆ ಮಾಡ್ತಿದ್ದೆ ಅದಕ್ಕಿಂತ ಹೆಚ್ಚಿನ ಸೇವೆ ನಾನು ಇನ್ನು ಮುಂದೆ ಮಾಡ್ತೀನಿ ಅಂತ ಬ್ರಹ್ಮ ಬಾಬಾನೂ ಹೇಳ್ತಾ ಇದ್ದಾರೆ, ಶಿವಬಾಬರು ಹೇಳ್ತಾ ಇದ್ದಾರೆ. ಇಸ್ಲಿಯೇ ಜೋ ಭಿ ಬಾತ್ ಹೋ ಮಧುಬನ್ ಮೇ ಲಿಖತೆ ರಹನ. ಆದ್ದರಿಂದ ಏನೇ ಆಗಲಿ, ನಿಮ್ಮ ಪುರುಷಾರ್ಥದ ಸಮಾಚಾರನೇ ಇರಲಿ, ಸೇವಾ ಕೇಂದ್ರದ ಸೇವೆಯ ಸಮಾಚಾರನೇ ಇರಲಿ, ಮಧುಬನಕ್ಕೆ ನೀವು ತಿಳಿಸ್ತಾ ಇರಬೇಕು, ಬರಿತಾ ಇರಬೇಕು. अपना पूरा कनेक्शन रखना, दूसरों को भी अपनी अवस्था का सबूत देना. ನಿಮ್ಮ ಸಂಪೂರ್ಣ ಸಂಬಂಧ ಮಧುಬನದ ಜೊತೆಗೆ ಇರಬೇಕು ಅಂತಲೂ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ಅವಸ್ಥೆ ಯಾವತ್ತೂ ಮೇಲೆ ಕೆಳಗೆ ಆಗಬಾರದು. ನಿಮ್ಮ ಸ್ಥಿರ ಅವಸ್ಥೆಯ ಪ್ರಮಾಣ ಎಲ್ಲರ ಮುಂದೆ ನೀವು ತೋರಿಸಬೇಕು. ಆಪ್ಕೋ ದೇಖ್ और भी ऐसे करेंगे. ನಿಮ್ಮ ಸ್ಥಿತಿ ನೋಡಿ, ನಿಮ್ಮ ಅಚಲ ಅಡೋಲ ಸ್ಥಿರವಾದಂತಹ ಧೈರ್ಯದ ಸ್ಥಿತಿ ನೋಡಿ ಉಳಿದ ಮಕ್ಕಳು ಸಹ ನಿಮ್ಮಿಂದ ಕಲಿತಾರೆ ಅಂತ ಬಾಬಾ ಮಧುಬನ ನಿವಾಸಿಗಳಿಗೆ ಹೇಳ್ತಿದ್ದಾರೆ. ಮಧುಬನದಲ್ಲಿ ಇದ್ದವರು ನೀವೇ ಮೇಲೆ ಕೆಳಗಾಗ್ಬಿಟ್ರೆ ಸೇವಾ ಕೇಂದ್ರಗಳಲ್ಲಿ ಇರೋರ ಸ್ಥಿತಿ ಏನಾಗಬೇಕು? ಅದಕ್ಕೆ ನೀವು ಮೊದಲು ನಿಮ್ಮ ಅವಸ್ಥೆಯನ್ನು ಗಟ್ಟಿ ಮಾಡಿಕೊಳ್ಳ್ರಿ. ಆಗ ನಿಮ್ಮನ್ನು ನೋಡಿ ಉಳಿದ ಬಾಬನ ಮಕ್ಕಳು ಸಹ ಗಟ್ಟಿ ಆಗ್ತಾರೆ. ವಿದಾಯಿಕೆ ಸಮಯ. ಇನ್ನು ಬಾಬಾ ಹೋಗುವಾಗ ಮಕ್ಕಳಿಗೆ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಬಾಬಾ ಬೋಲೆ, ಯಹ ತೋ ಆಪ್ ಬಚ್ಚೆ ಜಾನ್ತೆ ಹೋ कि जो भी ड्रामा का पार्ट है इसमें कोई गुप्त रहस्य ಭರಾ ಹುವಾ ಹೇ. ಬಾಬಾ ಹೇಳ್ತಿದ್ದಾರೆ, ನಾಟಕದಲ್ಲಿ ಯಾವ ಪಾತ್ರ ನಡೀತದೋ ಆ ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ಘಟನೆಯಲ್ಲಿ ಒಂದು ಗುಪ್ತವಾದ ರಹಸ್ಯ ಅಡಗಿರ್ತದೆ. ಕ್ಯಾ ರಹಸ್ಯ ಭರಾ ಹುವಾ ಹೇ ವಹ ಸಮಯ ಪ್ರತಿ ಸಮಯ ಸುನಾತೆ ಜಾಯೆಂಗೆ. ನಾಟಕದಲ್ಲಿ ನಡೆಯುವಂತಹ ಎಲ್ಲ ದೃಶ್ಯಗಳು ಮತ್ತು ಘಟನೆಗಳಲ್ಲಿ ಯಾವ ರಹಸ್ಯ ಅಡಗಿರ್ತದೆ ಅನ್ನೋದನ್ನು ಸಮಯ ಬಂದಾಗ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ಅಬ್ ತೋ ಆಪ್ಕಾ ವಹಿ ಯಾದಗಾರ್ ಜೋ ಆಕಾಶ್ ಮೇ ಹೈ, ದುನಿಯಾ ವಾಲೆ ಇನ್ ಆಂಖೋं से देखेंगे कि यह धरती के सितारे किसकी श्रीमत से चल रहे हैं. ಈಗ ಪ್ರಪಂಚದವರು
ಈ ಭೂಮಿಯ ಮೇಲೆ ಇರುವಂತಹ ತಾವು ನಕ್ಷತ್ರಗಳನ್ನು ನೋಡೋರಿದ್ದಾರೆ. ಆಕಾಶದಲ್ಲಿ ಇರುವ ನಕ್ಷತ್ರಗಳು ಅವು ಸ್ಥೂಲ ನಕ್ಷತ್ರಗಳು. ನೀವು ಈ ಭೂಮಿಯ ಮೇಲೆ ನಡೆದಾಡುವ ಓಡಾಡುವ ಚೈತನ್ಯ ನಕ್ಷತ್ರಗಳು ಯಾರ ಶ್ರೀಮತದಿಂದ ನಡೀತಾ ಇದ್ದೀರಿ ಅನ್ನೋದು ಸಹ ಇನ್ಮುಂದೆ ಜನರಿಗೆ ಗೊತ್ತಾಗ್ತದೆ. ಬಾಬಾನೇ ಕಹಾ ಜ್ಯಾದಾ ಸಮಯ ವಹಾ ನಹಿ ಬೈಠನ. ಮತ್ತು ಬ್ರಹ್ಮ ಬಾಬಾ ಹೇಳ್ತಿದ್ದಾರೆ, ಈಗಾಗಲೇ ಇಷ್ಟೊಂದು ಸಮಯ ಆಗಿದೆ. ಶಿವಬಾಬಾ ಹೇಳಿದರೆ ಬಹಳ ಸಮಯ ಅಲ್ಲಿ ಕೂಡಬಾರ್ದು ಸಾಕಾರದಲ್ಲಿ ಅಂತ. ಅದಕ್ಕೆ ನಾನು ತಮ್ಮೆಲ್ಲರಿಗೂ ವಿದಾಯಿ ಹೇಳಿ ಹೋಗ್ತಾ ಇದ್ದೀನಿ ಅಂತ ಬಾಬಾ ಎಲ್ಲರಿಗೂ ಓಂ ಶಾಂತಿ ಅಂತ ಹೇಳಿ ಅವತ್ತಿನ ಮಾತುಕತೆ ಅಥವಾ ವಾರ್ತಾಲಾಪವನ್ನು ಮುಗಿಸಿದರು. ಓಂ ಶಾಂತಿ. 23/1/69 ಇಸವಿಯ ಮುರಳಿ ಇವತ್ತು ಮುಗೀತು. ಮುಂದೆ ನಾಳೆ ಮಧ್ಯ ಮಧ್ಯ ಒಂದೊಂದು ದಿನ ಬಂದಿಲ್ಲ ಬಾಬಾ. 25/1/69 ಇಸವಿಯ ಮುರಳಿನ ನಾಳೆ ದಿನ ಕೇಳೋಣ. ಓಂ ಶಾಂತಿ. ಅವಿನಾಶಿ ಸರ್ಜನ್ ರೂಪದಲ್ಲಿ, ಭವರೋಗ ವೈದ್ಯನ ರೂಪದಲ್ಲಿ ನೋಡುತ್ತಾ, ನೆನಪು ಮಾಡುತ್ತಾ ಆ ಸುಪ್ರೀಂ ಸರ್ಜನ್ ಆಗಿರುವಂತಹ ತಂದೆಯಿಂದ ಆತ್ಮಿಕ ಚಿಕಿತ್ಸೆ ಹಾಗೂ ದೈಹಿಕ ಚಿಕಿತ್ಸೆಯನ್ನು ಪಡೆದುಕೊಳ್ಳೋಣ. ಆತ್ಮಬಿಂದುವಾಗಿ ಹಾರುತ್ತಾ ಹಾರುತ್ತಾ ಪರಮಧಾಮಕ್ಕೆ ಹೋಗಿ ತಲುಪಿರಿ. ಈಗ ನಾನು ಪರಮಧಾಮದಲ್ಲಿರುವ ಜ್ಯೋತಿರ್ಬಿಂದು ಸ್ವರೂಪ ಆತ್ಮ ಆಗಿದ್ದೇನೆ. ನನ್ನ ಸನ್ಮುಖದಲ್ಲಿ ನನ್ನ ಆತ್ಮೀಯ ತಂದೆ ಪರಮಪಿತ ಶಿವ ಪರಮಾತ್ಮ ಪರಂಜ್ಯೋತಿಯ ರೂಪದಲ್ಲಿ ಸ್ವಪ್ರಕಾಶದಿಂದ ಬೆಳಗುತ್ತಿದ್ದಾರೆ. ನನ್ನ ತಂದೆ ಸರ್ವಶಕ್ತಿವಂತ, ಸರ್ವಗುಣಗಳ ಸಾಗರ. ಆ ಸರ್ವಶಕ್ತಿಗಳು ಹಾಗೂ ಗುಣಗಳ ಕಿರಣಗಳು ಪ್ರಖರವಾದ ಪ್ರಕಾಶದ ಕಿರಣಗಳ ರೂಪದಲ್ಲಿ ತಂದೆಯಿಂದ ಹೊರಹೊಮ್ಮುತ್ತಿವೆ.
ಈ ದಿನ ವಿಶೇಷವಾಗಿ ತಂದೆಯಿಂದ ಶಕ್ತಿ, ಶಾಂತಿ ಹಾಗೂ ಪವಿತ್ರತೆಯ ಕಿರಣಗಳ ಮೂಲಕ ಆತ್ಮಿಕ ಹಾಗೂ ದೈಹಿಕ ಆರೋಗ್ಯವನ್ನು ಸರಿ ಮಾಡಿಕೊಳ್ಳುವಂತಹ ಅಭ್ಯಾಸ ಮಾಡೋಣ. ಜ್ಞಾನ ಸೂರ್ಯ ಶಿವಬಾಬಾ ತಮ್ಮ ಸರ್ವಶಕ್ತಿಗಳ ಕಿರಣಗಳನ್ನು ಶಾಂತಿ ಹಾಗೂ ಪವಿತ್ರತೆಯ ಕಿರಣಗಳನ್ನು ಎಲ್ಲ ಕಡೆಗೂ ಪಸರಿಸುತ್ತಾ ನನ್ನ ಜೊತೆಗೆ ನಾನು ಇರುವ ಸ್ಥಳಕ್ಕೆ ಬರುತ್ತಿದ್ದರೆ ಈಗ ಬಾಪ್ ದಾದಾ ನನ್ನ ತಲೆಯ ಮೇಲೆ ಬಂದು ನಿಂತಿದ್ದಾರೆ. ವಿಶೇಷವಾಗಿ ಈ ದಿನ ಸರ್ವಶಕ್ತಿವಂತನಾದ ತಂದೆಯಿಂದ ನೇರವಾಗಿ ಶಕ್ತಿ, ಶಾಂತಿ ಹಾಗೂ ಪವಿತ್ರತೆಯ ಕಿರಣಗಳ ಮೂಲಕ ಆತ್ಮಕ್ಕೆ ಇರುವ ರೋಗಗಳು ಮತ್ತು ಶರೀರದಲ್ಲಿ ಆತ್ಮದ ಪ್ರಭಾವದಿಂದ ಬಂದಿರುವ ರೋಗಗಳನ್ನು ಸರಿ ಮಾಡಿಕೊಳ್ಳುವಂತಹ ಅಭ್ಯಾಸ ಮಾಡೋಣ. ನನ್ನ ತಲೆಯ ಮೇಲೆ ಜ್ಞಾನ ಸೂರ್ಯ ಸರ್ವಶಕ್ತಿವಂತ ತಮ್ಮ ಸಂಪೂರ್ಣ ಶಕ್ತಿಯ ಪ್ರಕಾಶದಿಂದ ಹೊಳೆಯುತ್ತಾ ಛತ್ರಛಾಯೆಯ ರೂಪದಲ್ಲಿ ನಿಂತಿದ್ದಾರೆ. ತಂದೆಯಿಂದ ಶಕ್ತಿ, ಪವಿತ್ರತೆ ಮತ್ತು ಶಾಂತಿಯ ಪ್ರವಾಹ ಒಂದು ವಿದ್ಯುತ್ ಪ್ರವಾಹದ ರೂಪದಲ್ಲಿ ಬಂದು ನನ್ನ ಮಸ್ತಕದ ಮೂಲಕ ಆತ್ಮನಾದ ನನ್ನಲ್ಲಿ ಸೇರುತ್ತಿದೆ. ತಂದೆಯಿಂದ ಪಡೆದ ಪವಿತ್ರತೆಯ ಶಕ್ತಿಯಿಂದ
ಮನಸ್ಸಿನಲ್ಲಿ ಇರುವ ಎಲ್ಲ ದುರ್ಬಲತೆಗಳು, ವಿಕಾರಗಳು ನಶಿಸಿ ಹೋಗುತ್ತಿವೆ. ಪವಿತ್ರತೆಯಲ್ಲಿ ರೋಗಗಳನ್ನು ವಾಸಿ ಮಾಡುವಂತಹ ವಿಶೇಷ ಗುಣ ಇದೆ. ಆ ಪವಿತ್ರತೆಯ ಶಕ್ತಿಯಿಂದ ಮನಸ್ಸು ಸ್ವಚ್ಛ, ಶುದ್ಧವಾಗಿದೆ. ಬುದ್ಧಿ ಪವಿತ್ರ ಬುದ್ಧಿಯಾಗಿದೆ, ದಿವ್ಯ ಬುದ್ಧಿಯಾಗಿದೆ. ಹಳೆಯ ಸಂಸ್ಕಾರಗಳು, ಆಸುರಿ ಸಂಸ್ಕಾರಗಳು ಅಳಿಸಿ ಹೋಗುತ್ತಿವೆ. ಸಂಸ್ಕಾರಗಳ ಪರಿವರ್ತನೆಯಾಗುತ್ತಿದೆ. ಪವಿತ್ರ ಸಂಸ್ಕಾರಗಳು ಆತ್ಮದಲ್ಲಿ ಧಾರಣೆ ಆಗುತ್ತಿವೆ. ಪವಿತ್ರತೆಯ ಶಕ್ತಿಯ ಮೂಲಕ ಸ್ವಚ್ಛವಾದಂಥ ಮನಸ್ಸು, ಬುದ್ಧಿ, ಸಂಸ್ಕಾರ ಈಗ ಶಾಂತಿಯ ಶಕ್ತಿಯಿಂದ ಸಂಪೂರ್ಣ ಶಾಂತವಾಗಿವೆ. ತಂದೆ ಕಳಿಸುವ ಶಕ್ತಿಯ ಕಿರಣಗಳಿಂದ ಮನಸ್ಸು ಶಕ್ತಿಶಾಲಿಯಾಗಿದೆ, ಬುದ್ಧಿ ಸಮರ್ಥ ಆಗಿದೆ, ಸಂಸ್ಕಾರಗಳು ಶಕ್ತಿಶಾಲಿಯಾಗಿವೆ. ಶಕ್ತಿಶಾಲಿ ಮನಸ್ಸು, ಬುದ್ಧಿ, ಸಂಸ್ಕಾರ ಹೊಂದಿರುವಂತಹ ನಾನು ಆತ್ಮನೂ ಸಹ ಸಂಪೂರ್ಣ ಪವಿತ್ರ ಆತ್ಮ ಆಗಿದ್ದೇನೆ. ಶಕ್ತಿಶಾಲಿ ಆತ್ಮ ಆಗಿದ್ದೇನೆ. ಮಾಸ್ಟರ್ ಶಾಂತಿ ಸಾಗರ ಆಗಿದ್ದೇನೆ. ಈಗ ನನ್ನಿಂದ ಆ ಪವಿತ್ರತೆಯ ಪ್ರವಾಹ ನನ್ನ ಎಲ್ಲ ಅಂಗಾಂಗಗಳಲ್ಲಿ ಪಸರಿಸುತ್ತಿದೆ. ಶಕ್ತಿಯ ಪ್ರವಾಹವೂ ಸಹ ಪವಿತ್ರತೆಯ ಜೊತೆಗೆ ನನ್ನ ಎಲ್ಲ ಅಂಗಾಂಗಗಳಲ್ಲಿ ಪಸರಿಸುತ್ತಿದೆ. ಪವಿತ್ರತೆಯ ಶಕ್ತಿಯಿಂದ ನನ್ನ ಮೆದುಳಿನಲ್ಲಿ ಇರುವ ಎಲ್ಲ ದೋಷಗಳು, ನಕಾರಾತ್ಮಕ ಶಕ್ತಿಗಳು ಅಳಿಸಿ ಹೋಗುತ್ತಿವೆ. ಮೆದುಳು ಶಾಂತವಾಗಿದೆ. ಶಕ್ತಿಶಾಲಿಯಾಗಿದೆ. ಶಕ್ತಿಯ ಪ್ರವಾಹ ಇಡೀ ಮೆದುಳಿನಲ್ಲಿ ಸಂಚಾರ ಮಾಡುತ್ತಿದೆ. ಈಗ ಪವಿತ್ರತೆಯ ಪ್ರವಾಹ
ತಲೆಭಾಗದ ಎಲ್ಲ ಇಂದ್ರಿಯಗಳಲ್ಲಿ ಪ್ರವಹಿಸುತ್ತಿದೆ. ಎಲ್ಲ ಇಂದ್ರಿಯಗಳಲ್ಲಿ ಇರುವ ದೋಷಗಳು, ನೋವುಗಳು, ನಕಾರಾತ್ಮಕ ಶಕ್ತಿಗಳು ಪವಿತ್ರತೆಯಿಂದ ಅಳಿಸಿ ಹೋಗುತ್ತಿವೆ. ಎಲ್ಲ ಜ್ಞಾನೇಂದ್ರಿಯಗಳು ಶುದ್ಧವಾಗುತ್ತಿವೆ. ಈಗ ಶಕ್ತಿಯ ಪ್ರವಾಹ, ಶಾಂತಿಯ ಪ್ರವಾಹ ಎಲ್ಲ ಜ್ಞಾನ ಇಂದ್ರಿಯಗಳಲ್ಲಿ ಪಸರಿಸುತ್ತಾ ತಲೆಭಾಗದ ಎಲ್ಲ ಇಂದ್ರಿಯಗಳು ಶಕ್ತಿಶಾಲಿಯಾಗಿವೆ. ಈಗ ಪವಿತ್ರತೆಯ ಪ್ರವಾಹ ಕೆಂಪು ಬಣ್ಣದ ಬೆಳಕಿನ ಕಿರಣಗಳ ರೂಪದಲ್ಲಿ ನನ್ನ ಶ್ವಾಸಕೋಶಗಳು, ಹೃದಯದ ಭಾಗ, ಹೊಟ್ಟೆಯ ಭಾಗದಲ್ಲಿ ಇರುವ ಎಲ್ಲ ಅಂಗಾಂಗಗಳಲ್ಲಿ ಪಸರಿಸುತ್ತಿದೆ. ಎಲ್ಲ ಅಂಗಾಂಗಗಳಲ್ಲಿ ಇರುವ ಬಾಧೆಗಳು, ನೋವುಗಳು ನಿವಾರಣೆ ಆಗುತ್ತಿವೆ. ಶಾಂತಿ ಹಾಗೂ ಶಕ್ತಿಯ ಪ್ರವಾಹದಿಂದ ಎಲ್ಲ ಅಂಗಾಂಗಗಳು ಶಕ್ತಿಶಾಲಿಯಾಗುತ್ತಿವೆ. ಹೃದಯ, ಶ್ವಾಸಕೋಶಗಳು, ಹೊಟ್ಟೆಯ ಭಾಗದಲ್ಲಿ ಇರುವ ಎಲ್ಲ ಅಂಗಾಂಗಗಳು ಶಕ್ತಿಶಾಲಿಯಾಗಿವೆ. ಬೆನ್ನಿನ ಭಾಗದಲ್ಲಿ ಇರುವ ಎಲ್ಲ ಅಂಗಾಂಗಗಳಲ್ಲಿ ಆ ಪವಿತ್ರತೆಯ ಪ್ರವಾಹ ವಿದ್ಯುತ್ ಪ್ರವಾಹದ ರೂಪದಲ್ಲಿ ಪಸರಿಸುತ್ತಿದೆ. ಬೆನ್ನಿನ ಭಾಗದಲ್ಲಿರುವ ಎಲ್ಲ ಅಂಗಾಂಗಗಳಲ್ಲಿರುವ ನೋವು, ದೋಷಗಳು, ಅಡೆತಡೆಗಳು ಎಲ್ಲವೂ ನಶಿಸಿ ಹೋಗುತ್ತಿದೆ. ಎಲ್ಲ ಅಂಗಾಂಗಗಳು ಶಕ್ತಿಶಾಲಿಯಾಗಿವೆ. ಪವಿತ್ರತೆಯ ಪ್ರವಾಹ ನನ್ನ ಎರಡೂ ಬಾಹುಗಳಲ್ಲಿ ಹರಿಯುತ್ತಿದೆ. ಎರಡೂ ಬಾಹುಗಳಲ್ಲಿ ಇರುವ ನೋವು, ನಕಾರಾತ್ಮಕತೆ, ಎಲ್ಲ ಬಾಧೆಗಳು ನಿವಾರಣೆ ಆಗುತ್ತಿವೆ. ಎರಡೂ ಬಾಹುಗಳಲ್ಲಿ ಶಕ್ತಿ ಹಾಗೂ ಶಾಂತಿಯ ಸಂಚಾರವಾಗುತ್ತಿದೆ. ಎರಡೂ ಬಾಹುಗಳು ಶಕ್ತಿಶಾಲಿಯಾಗಿವೆ. ಈಗ ಪವಿತ್ರತೆಯ ಪ್ರವಾಹ ನನ್ನ ಎರಡೂ ಕಾಲುಗಳಲ್ಲಿ ಹರಿಯುತ್ತಿದೆ. ಕಾಲುಗಳಲ್ಲಿ ಇರುವ ನೋವು, ನಕಾರಾತ್ಮಕತೆ, ಎಲ್ಲ ರೀತಿಯ ಅಡೆತಡೆಗಳು ದೂರ ಆಗುತ್ತಿವೆ. ನನ್ನ ಎರಡೂ ಕಾಲುಗಳಲ್ಲಿ ಈಗ ಶಕ್ತಿ ಮತ್ತು ಶಾಂತಿಯ ಪ್ರವಾಹ ಹರಡುತ್ತಿದೆ. ಎರಡೂ ಕಾಲುಗಳು ಶಕ್ತಿಶಾಲಿಯಾಗಿವೆ.
ಇಡೀ ದೇಹನೇ ಶಕ್ತಿಶಾಲಿಯಾಗಿದೆ. ನಾನು ಆತ್ಮನೂ ಸಹ ಶಕ್ತಿಶಾಲಿಯಾಗಿದ್ದೇನೆ. ತಂದೆ ಕೊಡುತ್ತಿರುವ ಪವಿತ್ರತೆಯ ಶಕ್ತಿಯಿಂದ, ಶಾಂತಿಯ ಶಕ್ತಿಯಿಂದ ಹಾಗೂ ಸರ್ವಶಕ್ತಿಗಳಿಂದ ಆತ್ಮನಾದ ನನಗೆ ಸಂಪೂರ್ಣ ಆರೋಗ್ಯ ಪ್ರಾಪ್ತಿಯಾಗಿದೆ. ಮನಸ್ಸು ಶಕ್ತಿಶಾಲಿಯಾಗಿದೆ, ಶಾಂತ ಹಾಗೂ ಪವಿತ್ರ ಆಗಿದೆ. ಮನಸ್ಸು ಬುದ್ಧಿ ಸಂಸ್ಕಾರದ ಪ್ರಭಾವದಿಂದ ಇಡೀ ದೇಹವೂ ಸಹ ಸಂಪೂರ್ಣ ಪವಿತ್ರ ಶುದ್ಧವಾಗಿದೆ. ದೇಹದ ಒಂದೊಂದು ಅಂಗವೂ ಸಹ ಶಾಂತ, ಶೀತಲ ಹಾಗೂ ಪವಿತ್ರ ಆಗಿದೆ. ಶುದ್ಧವಾದ ಶಕ್ತಿಯಿಂದ ತುಂಬಿದೆ. ನನ್ನ ಶರೀರ ಆರೋಗ್ಯವಂತ ಶರೀರ ಆಗಿದೆ. ಆತ್ಮ ನಾನು ನಿರೋಗಿಯಾಗಿದ್ದೇನೆ. ದೇಹವೂ ಸಹ ನಿರೋಗಿಯಾಗಿದೆ. ತಂದೆ ಕಳಿಸುತ್ತಿರುವ ಶಾಂತಿ, ಶಕ್ತಿ ಹಾಗೂ ಪವಿತ್ರತೆಯ ಬೆಳಕಿನ ಕಿರಣಗಳಿಂದ ನನ್ನ ದೇಹದ ಸುತ್ತಲೂ ಒಂದು ರಕ್ಷಾ ಕವಚ ನಿರ್ಮಾಣವಾಗಿದೆ. ಪ್ರಭಾವಲಯದಲ್ಲಿ ನಾನಿದ್ದೇನೆ. ಆ ರಕ್ಷಾ ಕವಚದಲ್ಲಿ ಹಾಗೂ ಸರ್ವಶಕ್ತಿವಂತನ ಛತ್ರಛಾಯೆಯಲ್ಲಿ ನಾನು ಸುರಕ್ಷಿತ ಆತ್ಮನಾಗಿದ್ದೇನೆ. ನನಗೆ ಯಾರಿಂದಲೂ ಭಯವಿಲ್ಲ. ಯಾವ ರೋಗಾಣುಗಳು ನನ್ನ ಹತ್ತಿರ ಬರುವುದಿಲ್ಲ. ಮಾಯೆ ನನ್ನ ಹತ್ತಿರ ಬರೋದಿಲ್ಲ. ಅನ್ಯರ ಅಶುದ್ಧ ಸಂಕಲ್ಪಗಳು, ನಕಾರಾತ್ಮಕ ಸಂಕಲ್ಪಗಳು ನನ್ನ ಮೇಲೆ ಪರಿಣಾಮ ಮಾಡೋದಿಲ್ಲ. ಏಕೆಂದರೆ ನಾನು ಸದಾ ನನಗೆ ತಂದೆ ಕೊಟ್ಟ ರಕ್ಷಾ ಕವಚದಲ್ಲಿ ಇರುತ್ತೇನೆ. ತಂದೆಯ ಛತ್ರಛಾಯೆಯಲ್ಲಿ ಇರುತ್ತೇನೆ. ಆ ಛತ್ರಛಾಯೆಯ ಅನುಭವ ನನ್ನ ಎಲ್ಲ ಸೋದರ ಸೋದರಿಯರು ಸಹ ಮಾಡಲಿ. ತಂದೆಯಿಂದ ಸರ್ವಶಕ್ತಿಗಳನ್ನು ಪಡೆಯಲಿ ಅಂತ ಶುಭ ಸಂಕಲ್ಪಗಳನ್ನು ಮಾಡುತ್ತಾ ಇಂದಿನ ಯೋಗಾಭ್ಯಾಸವನ್ನು ಇಲ್ಲಿಗೆ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ.